ವೇದಿಕೆಯಲ್ಲೇ ನಾನೊಂದು ತೀರಾ ನೀನೊಂದು ತೀರಾ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ದೂರ ದೂರ. ವೇದಿಕೆಯ ಮೇಲೆ ಒಟ್ಟಿಗೆ ಇದ್ರು ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಿತ್ತು ಸಿಎಂ ಡಿಸಿಎಂ. ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ದೂರ ದೂರನೇ ಇದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ವೇದಿಕೆಯಲ್ಲಿ ಮೌನ ವಹಿಸಿದ್ರು ಇಬ್ರು. ಮಾತಿಲ್ಲ, ಕತೆ ಇಲ್ಲ, ಒಂದೇ ಒಂದು ಮಾತು ಕೂಡ ಆಡದೆ ನಾಯಕರು ಹತ್ರ ಇದ್ರು ದೂರ ದೂರ ಅನ್ನುವಂತಿದ್ರು. ವಾಚ್ ನೋಡ್ತಾ ಲೆಟರ್ ಓದ್ತಾ ಕುಳಿತಿದ್ದಂತಹ ಸಿಎಂ ಸಿದ್ದರಾಮಯ್ಯ, ಸಿಎಂ ಪಕ್ಕದಲ್ಲೇ ಇದ್ರು ಡಿಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗಿದ್ರು. ದಿಲ್ಲಿ ಪ್ರವಾಸದ ಬಳಿಕ ಸಿಎಂ ಜೊತೆ ವೇದಿಕೆಯಲ್ಲಿ ಡಿಕೆ ಈಗ ಒಂದಾಗಿರುವಂತದ್ದು. ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಭಾಗಿಯಾದ್ರು. ಅಕ್ಕಪಕ್ಕವೇ ಕುಳಿತಿದ್ರು ಕೂಡ ಸೈಲೆಂಟ್ ಆಗಿದ್ರು ಇಬ್ರು ನಾಯಕರು. ಈ ಕಡೆ ಸಿಎಂ ವಾಚ್ ನೋಡ್ತಾ ಕುಳಿತರೆ ಡಿಕೆ ಶಿವಕುಮಾರ್ ಅವರು ತಮ್ಮ ಪಾಡಿಗೆ ತಾವು ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು. ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಬಂದಿದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ವರಿಷ್ಠರಿಗೆ ಎಲ್ಲ ಹೇಳಿದ್ದೇನೆ ಅಂತ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನ ಕೊಟ್ಟರು. ಹೈಕಮಾಂಡ್ ಭೇಟಿ ಬಳಿಕ ಸಿಎಂ ಡಿಸಿಎಂ ಈಗ ವೇದಿಕೆ ಮೇಲೆ ಮುಖಾಮುಖಿ ಆಗಿರುವಂತದ್ದು. ಕಾರ್ಯಕ್ರಮದಲ್ಲಿ ಮಾತನಾಡದೆ ಕುಳಿತಂತ ಇಬ್ಬರು ನಾಯಕರು ವೇದಿಕೆ ಮೇಲೆ ಒಟ್ಟಿಗೆ ಇದ್ರು. ಡಿಸಿಎಂ ಡಿಕೆಶಿ ಅವರ ದೆಹಲಿ ಪ್ರವಾಸ ಸಾಕಷ್ಟು ಚರ್ಚೆಗೆ ಕಾರಣವಾಯಿತು. ಅದನ್ನ ಮುಗಿಸಿಕೊಂಡು ಬಂದ ಮೇಲೆ ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಭಾಗಿಯಾದ್ರು. ವೇದಿಕೆಯ ಮೇಲೆ ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯ ಮೇಲೆ ಅಕ್ಕಪಕ್ಕನೇ ಕುಳಿತರು. ಮನಸ್ಸುಗಳು ಮಾತ್ರ ದೂರ ದೂರ ಅನ್ನುವಂತಿತ್ತು. ಈ ಕಡೆ ಸಿಎಂ ವಾಚ್ ನೋಡ್ತಾ ಲೆಟರ್ ಓದ್ತಾ ಕುಳಿತರೆ ಆ ಕಡೆ ಡಿಕೆ ಶಿವಕುಮಾರ್ ಅವರು ಸುಮ್ಮನೆ ತಂಪಾಡಕ್ ತಾವು ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು. ದಿಲ್ಲಿ ಪ್ರವಾಸ ಮುಗಿಸಿ ಈಗಷ್ಟೇ ಬಂದಿದ್ದಾರೆ. ಒಂದೇ ವೇದಿಕೆಯಲ್ಲಿ ಇಬ್ರು ಜೊತೆಯಾಗಿದ್ದಾರೆ. ವೇದಿಕೆಯಲ್ಲೇ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಿತ್ತು ಇಬ್ಬರ ಮೌನ. ಈ ಕಡೆ ಸಿದ್ದರಾಮಯ್ಯನವರು ಯಾವುದೋ ಲೆಟರ್ ನೋಡ್ತಾ ವಾಚ್ ನೋಡ್ತಾ ಟೈಮ್ ನೋಡ್ತಾ ಕುಳಿತುಕೊಂಡಿದ್ರೆ ಆ ಕಡೆ ಡಿಕೆ ಶಿವಕುಮಾರ್ ಅವರು ಫುಲ್ ಸೈಲೆಂಟ್ ಆಗಿದ್ರು. ಇನ್ನು ಹೈಕಮಾಂಡ್ ಭೇಟಿಯಾಗಿ ವರಿಷ್ಠರನ್ನ ಭೇಟಿಯಾಗಿ ರಾಹುಲ್ ಗಾಂಧಿ ಅವರನ್ನ ಮಾತನಾಡಿಸಿಕೊಂಡು ದೆಹಲಿಯಿಂದ ಈಗಷ್ಟೇ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಇಬ್ಬರು ನಾಯಕರು ಒಂದೇ ವೇದಿಕೆ ಮೇಲಿದ್ರು, ದೂರ ದೂರ ಇದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ಒಂದೇ ವೇದಿಕೆಯ ಮೇಲೆ ಇಬ್ರು ಭಾಗಿಯಾದ್ರು. ಈ ಡಿಕೆ ಶಿವಕುಮಾರ್ ಏನು ದಿಲ್ಲಿ ಪ್ರವಾಸವನ್ನ ಕೈಗೊಂಡಿದ್ರು, ಇದ್ರ ಬಗ್ಗೆ ಭಾರಿ ಚರ್ಚೆ ಶುರುವಾಗಿತ್ತು. ಇದರ ತದನಂತರ ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯ ಮೇಲೆ ಇಬ್ರು ಮುಖಾಮುಖಿಯಾಗಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ದೀಪಾ? ಮಂಜರಿ, ದೆಹಲಿ ಪ್ರವಾಸದ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಬದಲಾವಣೆಗಳು, ಈ ರೀತಿಯಾದಂತಹ ಪ್ರಸಂಗಗಳು ಹೆಚ್ಚಾಗ್ತಾ ಇದ್ದಾವೆ. ಇವತ್ತು ಕಾರ್ಯಕ್ರಮವೊಂದರಲ್ಲಿ ಸಿಎಂ ಡಿಸಿಎಂ ಇಬ್ರು ಭೇಟಿಯಾಗಿದ್ರು ಕೂಡ, ಅಂದ್ರೆ ಭಾಗಿಯಾಗಿದ್ರು ಕೂಡ ಒಬ್ರಿಗೊಬ್ರು ಮಾತನಾಡೋದಂಥದ್ದಾಗ್ಲಿ ಅಥವಾ ಮುಖ ನೋಡೋದಂಥದ್ದಾಗ್ಲಿ ಯಾವುದು ಕೂಡ ಕೆಲ ಕಾಲ ನಡೀಲಿಲ್ಲ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಸಹಜವಾಗಿ ಪ್ರತಿ ಬಾರಿಯೂ ಕೂಡ ಹೋಗಿದಂತಹ ಸಂದರ್ಭದಲ್ಲಿ ಯಾವುದೇ ವಿವರಗಳನ್ನ ಸಿಎಂ ಕೇಳೋದಿಲ್ಲ. ಅದರಂತೆ ಈ ಬಾರಿಯೂ ಕೂಡ ಆ ರೀತಿಯಾದಂತಹ ಯಾವುದೇ ವಿವರವನ್ನು ಕೂಡ ಕೇಳಿಲ್ಲ. ಆದ್ರೆ ವೇದಿಕೆ ಒಂದೇ ಇದ್ರೂ ಕೂಡ ಅವರುಗಳು ಇಬ್ರು ಕೂಡ ಮಾತನಾಡದೆ ಇರುವಂತದ್ದು, ಈ ರೀತಿ ಮುಖ ನೋಡದೆ ಕೂತಿರುವಂತದ್ದು ಸಹಜವಾಗಿ ನಾಯಕತ್ವ ಬಿಕ್ಕಟ್ಟು ಜೋರಾಗ್ತಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಅದೇ ರೀತಿಯಾದಂತಹ ಪ್ರಸಂಗವೂ ಕೂಡ ನಡೆದಿರುವಂತದ್ದು. ಮಂಜರಿ, ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅಕ್ಕಪಕ್ಕ ಕುತ್ಕೊಂಡ್ರು ಮಾತಿಲ್ಲ, ಕತೆ ಇಲ್ಲ ಅನ್ನುವಂತಿತ್ತು. ಮೌನ ಯುದ್ಧ, ಕೋಲ್ಡ್ ವಾರ್ ಇನ್ನೂ ಇದೆ, ಇನ್ನೂ ನಡೀತಿದೆ ಅನ್ನುವಂಥ ರೀತಿಯಲ್ಲೇ ಬಿಂಬಿತರಾದ್ರು ಇಬ್ರು ನಾಯಕರು. ಅರ್ಧ ಗಂಟೆಗಳ ಕಾಲ ಹೆಚ್ಚು ಕಾಲ ಅವರು ವೇದಿಕೆ ಮೇಲಿದ್ರು, ಮುಖ ನೋಡ್ಕೊಳ್ಳಿಲ್ಲ, ಸೈಲೆಂಟ್ ಆಗಿದ್ರು, ಮಾತುಕತೆ ಇರಲಿಲ್ಲ. ಸಿಎಂ ಒಂದು ಕಡೆ ತಂಪಾಡಕ್ ತಾವೇನೋ ಲೆಟರ್ ನೋಡ್ಕೊಂಡು ಕೂತ್ಕೊಂಡ್ರೆ ಆ ಕಡೆ ಡಿಸಿಎಂ ಫುಲ್ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು. ಇನ್ನು ವರಿಷ್ಠರು ನಾಯಕರ ಜೊತೆ ಈಗಾಗಲೇ ಭೇಟಿಯಾಗಿ ಬಂದಂತಹ ದಿಲ್ಲಿ ಪ್ರವಾಸವನ್ನ ಮುಗಿಸಿ ಬಂದಂತಹ ಡಿಕೆಶಿ ಅವರು ಒಂದು ಕಡೆ ಆದ್ರೆ, ಈ ಕಡೆ ತಮ್ಮದೇ ಬಣದ ಮತ್ತು ತಮ್ಮದೇ ಧ್ವನಿಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರೇ ಮುಂದಿನ ಸಿಎಂ ಅನ್ನುವಂಥ ನಾಯಕರ ಜೊತೆಗೆ ಈ ಬಣದ ಸಿದ್ದರಾಮಯ್ಯನವರು ಇದ್ದಾರೆ. ಸಾಕಷ್ಟು ವೇದಿಕೆಯ ಮೇಲೆ ಒಂದು ರೀತಿ ಕುತೂಹಲವನ್ನ ಮೂಡಿಸ್ತು ಇವರಿಬ್ಬರ ನಡೆ. ಆದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಈ ಕಡೆ ಡಿಕೆಶಿ ಅವರು ಈಗಷ್ಟೇ ದೆಹಲಿ ಪ್ರವಾಸವನ್ನ ಮುಗಿಸಿಕೊಂಡು ಬಂದಿದ್ದಾರೆ. ಆ ಕಡೆ ಸಿಎಂ ಇದನ್ನ ಮನಸ್ಸಿದ್ರೂ ಇಲ್ಲದಂತೆ ವೇದಿಕೆಯ ಮೇಲೆ ಅಕ್ಕಪಕ್ಕ ಕುಳಿತು ಸೈಲೆಂಟ್ ಆಗಿ ಕುಳಿತಿದ್ದಾರೆ ಅನ್ನುವಂಥದ್ದು. ರಾಹುಲ್ ಗಾಂಧಿಯನ್ನ ಡಿಕೆಶಿ ಅವರು ಈಗಷ್ಟೇ ಭೇಟಿಯಾಗಿ ಬಂದಿರುವಂಥದ್ದು. ವರಿಷ್ಠರಿಗೆ ಎಲ್ಲ ಹೇಳಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಸಿಎಂ ಸಿದ್ದರಾಮಯ್ಯನವರು ಒಂದೇ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಪಾಲ್ಗೊಂಡ್ರು. ಯಾವ ಒಂದು ಮಾತುಕತೆ ಇರಲಿಲ್ಲ, ಮುಖ ಸಹ ಎಷ್ಟೋ ಹೊತ್ತುಗಳ ಕಾಲ ಇಬ್ರು ನೋಡ್ಕೊಳ್ಳಿಲ್ಲ. ಇವರ ಮಧ್ಯದ ಕೋಲ್ಡ್ ವಾರ್ ಏನಿದೆಯಲ್ಲ ಅದಕ್ಕೆ ಸಾಕ್ಷಿ ಅನ್ನುವಂತೆ ಈ ಕಾರ್ಯಕ್ರಮವೂ ಕೂಡ ಬಿಂಬಿತವಾಯಿತು.